ಪ್ರೀತಿಯಲ್ಲಿ ಐಶ್ವರ್ಯವುಳ್ಳಂಥ ನಮ್ಮ ಸ್ವರ್ಗೀಯ ತಂದೆಯಾದ ಯೇಸುವೆ, ನಿನ್ನ ಪ್ರೀತಿಯ ಮಕ್ಕಳು ಈ ಆರಾಧನೆಯಲ್ಲಿ ಪಾಲ್ಗೊಂಡು ತಮ್ಮನ್ನು ತಾವು ಶುದ್ಧಗೊಳಿಸುವುದಕ್ಕಾಗಿ ಕರ್ತನೆ ಹಾತೊರೆದು ನಿನ್ನ ಆಲಯದಲ್ಲಿ ನಡೆಯುತ್ತಿರತಕ್ಕಂಥ ಪ್ರತಿಯೊಂದು ಚಟುವಟಿಕೆಗಳಿಗೆ ಗಮನ ಹರಿಸಿ, ಪ್ರಿಯ ತಂದೆಯೇ, ನಿನ್ನ ಜೀವಿತ ಕಾಲದ ಚರಿತ್ರೆಗಳನ್ನು ನಾವು ದಿನೇ ದಿನೇ ತಿಳಿದುಕೊಳ್ಳುತ್ತಾ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಡೆಯುತ್ತಾ ಕರ್ತನೆ ನಿನಗೆ ಘನ ಮಾನ ಮಹಿಮೆ ತರತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಶ್ರಮಿಸ್ತಾ ಇದ್ದೇವೆ. ಶ್ರಮಿಸುವ ಪ್ರತಿಯೊಬ್ಬೊಬ್ಬರನ್ನು ಕರ್ತನೆ ನಿನ್ನ ಹಸ್ತಕ್ಕೆ ಒಪ್ಪಿಸುವಾಗ ನಿನ್ನ ಪವಿತ್ರವಾದ ಕೃಪೆಯ ನಿನ್ನ ಮಕ್ಕಳಿಗೆ ಕೊಟ್ಟು ಅವರ ಅವಶ್ಯಕತೆಗಳನ್ನು ಪೂರೈಸೆಂದು ನಿನ್ನಲ್ಲಿ ಬೇಡಿಕೊಳ್ಳುವವನಾಗಿದ್ದೇನೆ. ಈ ಒಂದು ಪರಿಶುದ್ಧ ಆರಾಧನೆಯಲ್ಲಿ ಕರ್ತನೆ ನಿನ್ನ ಪ್ರಸನ್ನತೆ ನಮ್ಮ ಮೇಲಿರಲಿ. ನಿನ್ನ ಆತ್ಮನ ಮೂಲಕ ಆಡ್ತಕ್ಕಂಥ ಮಾತುಗಳು ಪ್ರತಿಯೊಬ್ಬೊಬ್ಬರ ಹೃದಯವನ್ನು ತಟ್ಟುವ ಹಾಗೆ ಕರ್ತನೆ ನೀನು ಅದ್ಭುತವನ್ನು ಏರ್ಪಡಿಸೆಂದು ನಿನ್ನಲ್ಲಿ ಬೇಡುವವರಾಗಿದ್ದೇವೆ. ಪ್ರೀತಿಗಳ ತಂದೆಯಾದ ಯೇಸುವೆ, ನಮ್ಮನ್ನು ಇಲ್ಲಿಯವರೆಗೂ ಜೀವಿತರ ಸಂಖ್ಯೆಯಲ್ಲಿ ಎಣಿಸಿ ಈ ಲೋಕದ ಪ್ರತಿಯೊಂದೊಂದು ಕಷ್ಟ ಸುಖ ಪ್ರತಿಯೊಂದನ್ನು ದಾಟಿ ಹೋಗ್ತಕ್ಕಂಥ ಒಂದು ಒಳ್ಳೆಯ ಮನಸ್ಥೈರ್ಯವನ್ನು ನೀನು ನಮಗೆ ಕೊಟ್ಟಿದ್ದಕ್ಕಾಗಿ ನಾವು ನಿನ್ನನ್ನು ವಂದಿಸುವವರಾಗಿದ್ದೇವೆ. ತಂದೆಯೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀನು ಮಾಡಿರ್ತಕ್ಕಂಥ ಸಕಲ ಉಪಕಾರಗಳನ್ನು ನಾವು ನೆನೆಸುತ್ತೇವೆ. ಪ್ರಿಯನೇ, ಇನ್ನೂ ನಮ್ಮ ಅವಶ್ಯಕತೆಗಳನ್ನು ಪ್ರಾರ್ಥನಾ ಮನವಿಗಳ ಮೂಲಕವಾಗಿ ನಿನಗೆ ಸಲ್ಲಿಸುವಾಗ ನ್ಯಾಯಯುತವಾಗಿರ್ತಕ್ಕಂಥ ಸಕಲ ಆಶೀರ್ವಾದಗಳು ಕರ್ತನೆ ಅವು ನಿಮ್ಮಿಂದ ನಮಗೆ ಲಭಿಸಿ ಬರಲಿ ಎಂದು ನಿನ್ನನ್ನು ಬೇಡಿಕೊಳ್ಳುವವರಾಗಿದ್ದೇವೆ. ಇವತ್ತಿನ ಪರಿಶುದ್ಧ ಆರಾಧನೆಗಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಪಾಲ್ಗೊಂಡಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸಿದ್ದಲ್ಲದೆ ಬರಲು ಹಾತೊರೆಯುತ್ತಿರ್ತಕ್ಕಂಥ ಮಕ್ಕಳನ್ನು ನೀನು ಆಶೀರ್ವದಿಸು. ಇನ್ನೂ ಅನೇಕ ಲೌಕಿಕ ಕಾರಣಗಳಿಂದ ಬಾರದೇ ಇರತಕ್ಕಂಥ ಮಕ್ಕಳನ್ನು ಕೂಡ ನೀನು ಆಶೀರ್ವದಿಸು. ಅವರಿಗೆ ಒಂದು ಒಳ್ಳೆಯ ಯೋಚನೆ, ಒಳ್ಳೆಯ ಮನಸ್ಸು, ನಿನ್ನ ಆರಾಧನೆ ಕಡೆಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸತಕ್ಕಂಥ ಪರಿಶುದ್ಧ ಹೃದಯವನ್ನು ನೀನು ಆ ನಿನ್ನ ಮಕ್ಕಳಿಗೆ ಕೊಟ್ಟು ಆಶೀರ್ವದಿಸು. ಅದರಿಂದ ಆಗ್ತಕ್ಕಂಥ ಎಲ್ಲ ಅಮೂಲ್ಯವಾದ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವ ಒಂದು ನಿಟ್ಟಿನಲ್ಲಿ ಅವರ ಮನಸ್ಸು ಪರಿವರ್ತನೆಯಾಗಲಿ ಎಂದು ನಾನು ನಿನ್ನಲ್ಲಿ ಬೇಡುವವರಾಗಿದ್ದೇವೆ. ಪ್ರೀತಿಯುಳ್ಳ ತಂದೆಯೇ, ನಮ್ಮ ಎಲ್ಲ ರಕ್ತ ಸಂಬಂಧಿಕರಾಗಿರ್ತಕ್ಕಂಥ ನನ್ನ ಸಭೆಯ ಯುವಕರಾಗಲಿ ಯೌವನಸ್ಥರಾಗಲಿ ಕರ್ತನೆ ಕೆಲಸವನ್ನು ಹರಿಸಿ ಬೇರೆ ಊರುಗಳಿಗೆ ಹೋಗಿರ್ತಕ್ಕಂಥ ಆ ಪ್ರತಿಯೊಂದೊಂದು ಕುಟುಂಬವನ್ನು ನೀನು ಆಶೀರ್ವದಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ಪ್ರೀತಿಯುಳ್ಳ ತಂದೆಯಾದ ಯೇಸುವೆ, ಇವತ್ತಿನ ದಿವಸದಲ್ಲಿ ನಾವು ನಿನ್ನ ಆಲಯದ ನೆರಳಿನಲ್ಲಿ ಬಂದು ಸೇರ್ತಕ್ಕಂಥ ಕೃಪೆ ಪ್ರತಿಯೊಬ್ಬೊಬ್ಬರಿಗೆ ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ಕರ್ತನೆ, ನಿನ್ನ ಒಂದು ಅಗಾಧವಾದ ಪ್ರೀತಿಗೆ ನಾವೆಲ್ಲರೂ ನಿನ್ನನ್ನು ಬೇಡುವವರಾಗಿದ್ದೇವೆ. ಮುಂದೆ ಹಾಕಿಕೊಂಡಿರ್ತಕ್ಕಂಥ ಪ್ರತಿಯೊಂದೊಂದು ಯೋಜನೆಗಳಿಗಾಗಿ ಪ್ರಿಯನೇ, ನಾವು ನಿನ್ನನ್ನು ಪ್ರೀತಿಪೂರ್ವಕವಾಗಿ ಪ್ರಾರ್ಥಿಸುತ್ತೇವೆ, ನಿನ್ನನ್ನು ಆಹ್ವಾನಿಸುತ್ತೇವೆ. ನೀನು ನಮ್ಮ ಆಲಯಕ್ಕೆ, ನಮ್ಮ ಹೃದಯಕ್ಕೆ ಅತಿ ಸಮೀಪನಾಗಿರ್ತಕ್ಕಂಥ ತಂದೆಯಾಗಿದ್ದೆ. ನಿನ್ನ ಮುಖಾಂತರವಾಗಿ, ನಿನ್ನ ಸೇವಕರ ಮುಖಾಂತರವಾಗಿ ಕರ್ತನೆ ಈ ಭೂಲೋಕದಲ್ಲಿ ನಡೀತಕ್ಕಂಥ ಎಲ್ಲ ಗೌರವಿತ ಕಾರ್ಯಕ್ರಮಗಳಿಗಾಗಿ ನಿನಗೆ ಸ್ತೋತ್ರವಾಗಲಿ. ತಂದೆಯೇ, ಈ ಒಂದು ಮುಂದೆ ಬರಲಿರ್ತಕ್ಕಂಥ ನಾವು ಆಚರಿಸಲಿರ್ತಕ್ಕಂಥ ಇಡೀ ಪ್ರಪಂಚವೇ ಆಚರಿಸಲಿರ್ತಕ್ಕಂಥ ಎಲ್ಲ ಕ್ರೈಸ್ತ ಜನಾಂಗವನ್ನು ನೀನು ಆಶೀರ್ವದಿಸು. ತಂದೆಯೇ, ನಾವು ಆಚರಿಸುವುದರ ಮುಖಾಂತರವಾಗಿ ನಾವು ಇನ್ನೂ ಅಭಿವೃದ್ಧಿ ಪಥಕ್ಕೆ ಹೋಗಬೇಕಾಗಿದೆ. ನಿನ್ನ ಸಂದೇಶವನ್ನು ಇನ್ನೂ ಅನ್ಯರಿಗೆ ನಾವು ಮುಟ್ಟಿಸಬೇಕಾಗಿದೆ. ನಿನ್ನ ಸಂದೇಶ ನಾವು ಆಚರಣೆಯನ್ನು ಇತರರು ಗಮನಿಸಿ ತಂದೆಯೇ ಅದರಿಂದ ಅನೇಕ ಪಾಠಗಳನ್ನು ಕಲಿತುಕೊಳ್ಳಲಿಕ್ಕೆ ಆಗ್ತಕ್ಕಂಥ ಕೃಪೆ ನೀನು ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ಪ್ರೀತಿಯುಳ್ಳ ತಂದೆಯಾದ ಯೇಸುವೆ, ನಾವು ಹಾಕಿಕೊಂಡಿರ್ತಕ್ಕಂಥ ಸುವಾರ್ಥ ಕೂಟಕ್ಕಾಗಿ ತಂದೆಯೇ ನಾವು ನಿನಗೆ ದೀನತೆಯಿಂದ ಪ್ರಾರ್ಥಿಸುತ್ತೇವೆ. ಯೋಜನೆಯನ್ನು ಕರ್ತನೆ ನೀನು ನಮಗೆ ತುಂಬಿದ್ದಿ, ಅದನ್ನು ಕಾರ್ಯಗತಗೊಳಿಸುವುದಕ್ಕಾಗಿ ಒಳ್ಳೆಯ ಕೃಪೆ, ಆಶೀರ್ವಾದ, ಆಸಕ್ತಿ ಮತ್ತು ಧನ ಸಹಾಯ ಪ್ರತಿಯೊಂದನ್ನು ಯಾವುದೇ ಕೊರತೆ ಇಲ್ಲದಂತೆ ನಡೆಸಿದ್ದಕ್ಕಾಗಿ ನಾವು ನಿನ್ನನ್ನು ವಂದಿಸುತ್ತೇವೆ. ಇಂಥ ಎಲ್ಲ ಆಶೀರ್ವಾದಗಳು ಕರ್ತನೆ ನಿನ್ನ ಮುಖಾಂತರವಾಗಿ ನಾವು ಪಡೆದುಕೊಂಡಿದ್ದೇವೆ. ತಂದೆಯೇ, ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸು. ಇನ್ನೂ ಅನೇಕರು ನಿನ್ನ ಜೀವನ ಚರಿತ್ರೆಯನ್ನು ತಿಳಿದುಕೊಂಡವರಾಗಿ ನಿನ್ನ ಧರ್ಮವೇ ಸತ್ಯ ಮತ್ತು ನಿತ್ಯ ಅಂತಕ್ಕಂಥ ನಿಟ್ಟಿನಲ್ಲಿ ಕರ್ತನೆ ಪ್ರತಿಯೊಬ್ಬೊಬ್ಬರು ತಿಳಿದುಕೊಳ್ಳಿಕ್ಕೆ ಆಗ್ತಕ್ಕಂಥ ಕೃಪೆ ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಕರ್ತನೆ ನಿನ್ನ ಮುಂದೆ ಶಿರವಾಗಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರಿಗೆ ವಿಶೇಷವಾಗಿರ್ತಕ್ಕಂಥ ಆಶೀರ್ವಾದ ನೀನು ದಯಪಾಲಿಸು. ತಂದೆಯೇ, ಮನೆಯಲ್ಲಿ ಕುಳಿತಿರ್ತಕ್ಕಂಥ ಮಕ್ಕಳನ್ನು ಕೂಡ ನಾನು ಜ್ಞಾಪಕ ಮಾಡುತ್ತೇನೆ. ಆ ನಿನ್ನ ಮಕ್ಕಳಿಗೆ ಒಳ್ಳೆಯ ಯೋಚನೆ, ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಆಶೀರ್ವದಿಸು. ಅವರು ನಿನ್ನ ಆಲಯದಲ್ಲಿ ನಿನ್ನ ಆರಾಧನೆಯಲ್ಲಿ ಪಾಲ್ಗೊಳ್ತಕ್ಕಂಥ ಒಳ್ಳೆಯ ಮನಸ್ಸು ಆ ನಿನ್ನ ಮಕ್ಕಳಿಗೆ ದಯಪಾಲಿಸು. ಲೌಕಿಕವಾಗಿ
ನಾವು ದೂರವಾಗಿ ಆದರೂ ಕೂಡ ತಂದೆಯೇ ನಿನ್ನ ಸನ್ನಿಧಾನಕ್ಕೆ ಬರ್ತಕ್ಕಂಥದ್ದು ಶ್ರೇಷ್ಠವಾದದ್ದು ಎಂದು ನಾವು ನಂಬಿದ್ದೇವೆ. ಆ ಶ್ರೇಷ್ಠತೆಯನ್ನು ಪಡೆದುಕೊಳ್ಳುವುದಕ್ಕೆ ಪ್ರತಿಯೊಬ್ಬೊಬ್ಬರು ಹವಣಿಸುವಾಗ ತಂದೆಯೇ ಅವರಿಗೆ ಇರ್ತಕ್ಕಂಥ ಅಡೆತಡೆಗಳನ್ನು ಪೂರ್ತಿ ನಿವಾರಣೆ ಮಾಡಿ ಪರಿಶುದ್ಧ ಜೀವಿತಕ್ಕೆ ಆ ನಿನ್ನ ಮಕ್ಕಳನ್ನು ಬಲಪಡಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ಇಗೋ ತಂದೆಯೇ, ನಾವು ಅನೇಕ ಕ್ರೈಸ್ತರ ದೌರ್ಜನ್ಯಕ್ಕಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ಅವೆಲ್ಲವೂ ಕರ್ತನೆ ನಮ್ಮ ಧರ್ಮದ ಬೆಳವಣಿಗೆಗಾಗಿ, ಸತ್ಯಾರ್ಥವನ್ನು ಜನರಿಗೆ ತಿಳಿಸುವುದಕ್ಕಾಗಿ, ನಿಜ ದೇವರು ಭೂಲೋಕದ ಒಡೆಯನು ಎಂದು ಪ್ರತಿಯೊಬ್ಬೊಬ್ಬರು ಅರಿತುಕೊಳ್ಳುವುದಕ್ಕಾಗಿ ಕರ್ತನೆ ಈ ಲೋಕದಲ್ಲಿ ನಡೆಯುತ್ತಿರ್ತಕ್ಕಂಥ ಸಂಘರ್ಷಗಳಿಗಾಗಿ ನಿನ್ನನ್ನು ಬೇಡುವವರಾಗಿದ್ದೇವೆ. ಪ್ರೀತಿಯುಳ್ಳ ತಂದೆಯಾದ ಯೇಸುವೆ, ನಮ್ಮೆಲ್ಲರನ್ನು ನೀನು ಆಶೀರ್ವದಿಸಿದ್ದೆ, ನಮ್ಮ ದೇಶವನ್ನು ಆಶೀರ್ವದಿಸಿದ್ದೆ, ನಮ್ಮ ರಾಜ್ಯವನ್ನು ಆಶೀರ್ವದಿಸಿದ್ದೆ, ನಮ್ಮ ಸಂಸ್ಥೆಗಾಗಿ ನಿನ್ನನ್ನು ಬೇಡ್ತೇವೆ. ಪ್ರತಿಯೊಂದೊಂದು ಹಂತದಲ್ಲಿ ಕರ್ತನೆ ಒಳ್ಳೆಯ ಶ್ರೇಷ್ಠ ನಾಯಕರನ್ನು ನೀನು ನೇಮಿಸೆಂದು ನಿನಗೆ ಬೇಡುವವರಾಗಿದ್ದೇವೆ. ಈ ಲೋಕದ ಮಾನವರ ಕೈಗೆ ಮೀರಿರ್ತಕ್ಕಂಥ ಎಲ್ಲ ಕಾರ್ಯಗಳು ನಿನ್ನಿಂದ ಸಾಧನೆಯಾಗುತ್ತದೆ ಎಂದು ತಿಳಿದಿದ್ದೇವೆ. ಪ್ರಿಯ ತಂದೆಯೇ, ಪ್ರಾರ್ಥನೆ ಒಂದೇ ನಮ್ಮ ಗುರಿಯಾಗಿದೆ. ಪ್ರಾರ್ಥನೆ ಮುಖಾಂತರವಾಗಿ ನಿನಗೆ ಮನವಿಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಪ್ರಿಯ ತಂದೆಯೇ, ಒಳ್ಳೆಯ ನಾಯಕನನ್ನು ನಮ್ಮ ದೇಶಕ್ಕೆ, ಒಳ್ಳೆಯ ನಾಯಕನನ್ನು ನಮ್ಮ ರಾಜ್ಯಕ್ಕೆ, ಒಳ್ಳೆಯ ನಾಯಕನನ್ನು ನಮ್ಮ ಸಂಸ್ಥೆಗೆ ಕರ್ತನೆ ನೀನು ಕೊಟ್ಟು ಬಲಪಡಿಸೆಂದು ನಾನು ನಿನ್ನನ್ನು ಬೇಡುತ್ತೇನೆ. ನಿನ್ನ ಈ ಸಂಸ್ಥೆಯು ಬಲಪಟ್ಟಂತೆ ತಂದೆಯೇ, ನಮ್ಮಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಯೂರುತ್ತದೆ. ಅದರ ಮುಖಾಂತರವಾಗಿ ನಮ್ಮ ಜೀವಿತವನ್ನು ಹರ್ಷಮಯಗೊಳಿಸಿಕೊಳ್ಳುತ್ತೇವೆ. ನಿನಗೆ ಮಹಿಮೆ ತರ್ತಕ್ಕಂಥ ನಿಟ್ಟಿನಲ್ಲಿ ನಾವು ಜೀವನವನ್ನು ರೂಪಿಸಿಕೊಳ್ಳುತ್ತೇವೆ ತಂದೆಯೇ. ಆ ಒಂದು ನಿಟ್ಟಿನಲ್ಲಿ ನಿನ್ನನ್ನು ಬೇಡುವ ಪ್ರತಿಯೊಂದೊಂದು ಆಶೀರ್ವಾದಗಳನ್ನು ನೀನು ನಮಗೆ ದಯಪಾಲಿಸು. ವಿಶೇಷತೆಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಸಂದರ್ಭದಲ್ಲಿ ನಮ್ಮ ಸಭೆಯ ಎಲ್ಲ ಯೌವನಸ್ಥ ಮಕ್ಕಳು, ಅವರಲ್ಲಿ ಒಡಮೂಡಿರ್ತಕ್ಕಂಥ ಒಳ್ಳೆಯ ಭಕ್ತಿ ತಂದೆಯೇ, ಅವರು ಹಾಡ್ತಕ್ಕಂಥ ಹಾಡು, ಮಾಡ್ತಕ್ಕಂಥ ಕೆಲಸ ಪ್ರತಿಯೊಂದೊಂದು ನಿನಗೆ ಗೌರವ ತರ್ತಕ್ಕಂಥ ಕೆಲಸವಾಗಿರಲಿ. ಹಬ್ಬದ ದಿನದಂದು ಡ್ರಾಮಾ ಮಾಡಿ ಚರಿತ್ರೆಯನ್ನು ಜನರಿಗೆ ತಿಳಿಸಲಿರ್ತಕ್ಕಂಥ ಮಕ್ಕಳನ್ನು ನೀನು ಆಶೀರ್ವದಿಸು. ಡ್ಯಾನ್ಸ್ನೊಂದಿಗೆ ಸಂಭ್ರಮ ಪಡಲಿರ್ತಕ್ಕಂಥ ಪ್ರತಿಯೊಂದೊಂದು ಮಕ್ಕಳನ್ನು ಕರ್ತನೆ ನೀನು ಪ್ರೋತ್ಸಾಹಿಸು. ಆ ಒಂದು ಸೇವೆಯ ನಿಟ್ಟಿನಲ್ಲಿ ಎಲ್ಲರೂ ಕಾರ್ಯನಿರತರಾಗಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ನೀನಿದ್ದು ತಂದೆಯೇ, ಅವರ ಆರೋಗ್ಯಕ್ಕಾಗಲಿ, ಅವರ ಆರ್ಥಿಕತೆಗಾಗಲಿ, ಅವರ ಜೀವನಕ್ಕಾಗಲಿ, ಅವರ ಕುಟುಂಬಕ್ಕಾಗಲಿ ಕರ್ತನೆ ನೀನು ಪೂರಕನಾಗಿದ್ದು ಅವರನ್ನು ಬಲಪಡಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ನಮ್ಮ ಸಭೆಯ ಎಲ್ಲ ಉಗ್ರಾಣಿಕರನ್ನು, ನಮ್ಮ ಸಭೆಯ ಎಲ್ಲ ಹಿರಿಯರನ್ನು, ಪ್ರತಿಯೊಬ್ಬೊಬ್ಬರನ್ನು ನಾನು ಜ್ಞಾಪಕ ಮಾಡುತ್ತೇನೆ. ಒಗ್ಗಟ್ಟಂತಕ್ಕಂಥದ್ದು ಕರ್ತನೆ ನೀನು ನಮಗೆ ಕಲಿಸಿಕೊಟ್ಟಿರ್ತಕ್ಕಂಥ ಪಾಠವಾಗಿದೆ. ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬತಕ್ಕಂಥದ್ದು ಕರ್ತನೆ ನೀನು ಕಲಿಸಿಕೊಟ್ಟಿರ್ತಕ್ಕಂಥ ಒಂದು ಒಳ್ಳೆಯ ಜೀವಿತದ ಗುರಿಯಾಗಿದೆ ತಂದೆಯೇ. ಪ್ರತಿಯೊಬ್ಬೊಬ್ಬರು ಅದಲ್ಲದೆ ನೀನು ಹೇಳಿರ್ತಕ್ಕಂಥದ್ದು ಮುಖ್ಯವಾಗಿ ಕರ್ತನೆ ನಿನ್ನ ವೈರಿಯನ್ನು ಪ್ರೀತಿಸು ಎನ್ನತಕ್ಕಂಥ ಇಂಥ ಅದ್ಭುತವಾಗಿರ್ತಕ್ಕಂಥ ವಾಕ್ಯ ತಂದೆಯೇ. ಅದನ್ನು ಪಾಲಿಸಿದರೆ ಈ ಭೂಲೋಕದಲ್ಲಿ ಸಮಾಧಾನ, ಶಾಂತಿ ಯಾವತ್ತಿಗೂ ನೆಲೆಯೂರಿರುತ್ತದೆ ಎಂದು ಪ್ರತಿಯೊಬ್ಬೊಬ್ಬರು ತಿಳಿದುಕೊಳ್ಳಬೇಕಾಗಿದೆ. ಲೌಕಿಕ ಆಶೆ, ದುರಾಶೆಗಳಿಗೆ ಒಳಪಟ್ಟು ಸೈತಾನನು ನಮ್ಮಿಂದ ಅನೇಕ ಕಾರ್ಯಗಳನ್ನು ಮಾಡಿಸಲಿರ್ತಕ್ಕಂಥ ಸಂದರ್ಭದಲ್ಲಿ ಕರ್ತನೆ ಅದರ ಬಗ್ಗೆ ನಮಗೆ ತಿಳುವಳಿಕೆಯನ್ನು ದಯಪಾಲಿಸೆಂದು ನಿನ್ನನ್ನು ಬೇಡುತ್ತೇನೆ. ಈ ಒಂದು ಸಂದರ್ಭಕ್ಕಾಗಿ ನಿನ್ನ ಹಬ್ಬದ ಒಂದು ಅಂಗವಾಗಿ ದೂರದಿಂದ ಪ್ರಯಾಣಿಸಿ ಬರಲಿರ್ತಕ್ಕಂಥ ಪ್ರತಿಯೊಂದೊಂದು ನಮ್ಮ ಸಭೆಯ ಎಲ್ಲ ಸದಸ್ಯರುಗಳನ್ನು ಆಶೀರ್ವದಿಸೆಂದು ನಿನ್ನನ್ನು ಬೇಡುತ್ತೇನೆ. ಪ್ರಿಯನೇ, ಪ್ರತಿಯೊಬ್ಬೊಬ್ಬರಿಗೆ ನಿನ್ನ ಒಳ್ಳೆಯ ಕೃಪೆ ಇರಲಿ. ಅವರು ಬಂದು ನಮ್ಮೊಟ್ಟಿಗೆ ಸೇರಿ ಸಂಭ್ರಮಿಸ್ತಕ್ಕಂಥ ಆ ಕೃಪೆ ನೀನು ನಮಗೆ ದಯಪಾಲಿಸೆಂದು ನಿನ್ನನ್ನು ಬೇಡುತ್ತೇನೆ. ಈ ಒಂದು ಸಂದರ್ಭದಲ್ಲಿ ಈ ಆರಾಧನೆಗಾಗಿ ಪ್ರಾರ್ಥಿಸುತ್ತೇವೆ. ಪ್ರಿಯ ತಂದೆಯೇ, ನಿನ್ನ ಸೇವಕನ ಮುಖಾಂತರವಾಗಿ ಹೇಳ್ತಕ್ಕಂಥ ದೈವ ವಾಕ್ಯವು ಪ್ರತಿಯೊಬ್ಬೊಬ್ಬರು ಆಲಿಸಿದವರಾಗಿ ಅದರ ಮುಖಾಂತರವಾಗಿ ಅವರು ಸ್ವೀಕಾರ ಮಾಡಿ ತಂದೆಯೇ, ಅವರ ಹೃದಯದಲ್ಲಿ ನಿನ್ನ ವಾಕ್ಯವನ್ನು ಇರಿಸಿಕೊಂಡಾಗ ಅವರ ಆರೋಗ್ಯ ಹಾಳಾಗುವುದಿಲ್ಲ, ಅವರ ಯೋಚನೆ ಕೆಟ್ಟ ಯೋಚನೆಯಾಗುವುದಿಲ್ಲ, ಅವರ ಪ್ರತಿಯೊಂದೊಂದು ದೇಹದ ಪರಿಸ್ಥಿತಿಯು ಕರ್ತನೆ ಅದು ನಿರ್ಮಲವಾಗಿರ್ತದೆ, ಅದು ನಿನಗೆ ಮೆಚ್ಚುಗೆಯಾಗಿರ್ತದೆ. ಆಡುವ ಮಾತುಗಳು ಕರ್ತನೆ ಅದು ನಿನಗೆ ಮೆಚ್ಚುಗೆಯಾಗ್ತದೆ. ಅವರು ನಡೆದುಕೊಳ್ಳುವ ರೀತಿ ಕೂಡ ಪ್ರತಿಯೊಂದೊಂದನ್ನು ನೀನು ಮೆಚ್ಚುವ ತಂದೆ ನೀನಾಗಿದ್ದಿ ತಂದೆ. ನಿಜವಾದ ಭಕ್ತಿಯಲ್ಲಿ ನಾವು ಸ್ಥಿರವಾಗಿ ನಿಂತವರಾಗಿ, ನಿಜವಾದ ಭಕ್ತಿಯನ್ನು ನಾವು ಹೊಂದಿದವರಾಗಿ ಒಳ್ಳೆಯ ಕ್ರೈಸ್ತರಾಗಿ ಬಾಳ್ತಕ್ಕಂಥ ನಿಟ್ಟಿನಲ್ಲಿ ಕರ್ತನೆ ನೀನು ನಮ್ಮನ್ನು ಬಲಪಡಿಸು. ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತೇವೆ. ಚಿಕ್ಕ ಮಕ್ಕಳಿಗಾಗಿ, ರೈತ ಮಕ್ಕಳಿಗಾಗಿ, ಅವರು ದುಡಿಯುವ ಕೈಗಳಿಗಾಗಿ, ಅದಲ್ಲದೆ ಸ್ತ್ರೀಯರಿಗಾಗಿ ಪ್ರತಿಯೊಬ್ಬೊಬ್ಬರನ್ನು ಹೆಸರಾಗಿ ನೀನು ಆಶೀರ್ವದಿಸಿ ಅವರ ಅವಶ್ಯಕತೆಗನುಸಾರವಾಗಿ ಬುದ್ಧಿ, ಜ್ಞಾನ, ಬಲ, ಶಕ್ತಿ, ಆರೋಗ್ಯ ಪ್ರತಿಯೊಂದೊಂದನ್ನು ದಯಪಾಲಿಸಬೇಕಾಗಿ ಕರ್ತನಾದ ಯೇಸುವೆ ನಿನ್ನ ಹೆಸರಿನಲ್ಲಿ ಅತಿ ವಿನಯದಿಂದ ತಾಳ್ಮೆಯಿಂದ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ. ಆಮೇನ್.